Namaste friends, Sarvesham Swagatam. Today we learn 13th and 14th shlokas of Shri Venkateshwara Mangala Shasanam. Shrimat Sundarajamātru Munimanasavasine Sarvalokanivasaya Srinivasaya Mangalam. Lord Venkatesha, who resides in the mind of beautiful Manavala Muni, the Lord who lives in the entire universe, be the good fortune to the Lord who has Sri Lakshmi with him. Manavala Muni is Guru of Sri Prativadi Bhayankaram Anna, who was the author of Venkatesha Suprabhatam. ಶ್ರೀ ಮಾನವಲ ಮುನಿಯ ಮನಸ್ಸಿನಲ್ಲಿ ನೆಲೆಸಿದ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆಗೂ ಇರುವಂತಹ ಶ್ರೀಲಕ್ಷ್ಮಿಯನ್ನು ಯಾವಾಗಲೂ ತನ್ನೊಡನೆ ಹೊಂದಿರುವಂತಹ ಶ್ರೀನಿವಾಸನಿಗೆ ಮಂಗಲವಾಗಲಿ. ಮಾನವಲ ಮುನಿಗಳು ವೆಂಕಟೇಶ ಸುಪ್ರಭಾತದ ಲೇಖಕರಾದ ಪ್ರತಿವಾದಿ ಭಯಂಕರಂ ಅಣ್ಣ ಅವರ ಗುರುಗಳು. 14th ಶ್ಲೋಕ. ಮಂಗಲಾಶಾಸನ ಪರೈರ್ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸಕೃತಾಯಾಸ್ತು ಮಂಗಲಂ. ಇತಿ ಶ್ರೀ ವೆಂಕಟೇಶ ಮಂಗಲಾಶಾಸನಂ ಸಂಪೂರ್ಣಂ. Let there be all well to all gurus, acharyas, beginning with my own guru, up to the first guru, including Sri Lakshmi and Shriman Narayana, who are the supreme acharyas. Thus ends the Sri Venkateshwara Mangala Shasanam. I tried my level best to give meanings. Forgive for errors. I do pranamas to all elders. Shri Varada Venkateshaya Namo Namaha. ಎಲ್ಲ ಆಚಾರ್ಯರಿಗೂ ಗುರುಗಳಿಗೂ ಮಂಗಲವಾಗಲಿ. ನನ್ನ ಗುರುಗಳಿಂದ ಮೊದಲು ಮಾಡಿಕೊಂಡು ಮೊಟ್ಟ ಮೊದಲ ಗುರುಗಳಿಗೂ ಶ್ರೀಲಕ್ಷ್ಮಿ ಮತ್ತು ಶ್ರೀಮನ್ ನಾರಾಯಣನಿಗೂ ಎಲ್ಲರಿಗೂ ಮಂಗಲವಾಗಲಿ. ಈ ರೀತಿ ಶ್ರೀ ವೆಂಕಟೇಶ್ವರ ಮಂಗಲ ಶಾಸನವು ಸಂಪೂರ್ಣವಾಯಿತು. ಶ್ರೀ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಯಥಾಮತಿಯಾಗಿ ನಾನು ಈ ಶ್ರೀ ವೆಂಕಟೇಶ ಸುಪ್ರಭಾತದ ಅರ್ಥವನ್ನು ಹೇಳಲು ಪ್ರಯತ್ನಿಸಿದ್ದೇನೆ. ತಪ್ಪುಗಳಿಗೆ ಕ್ಷಮೆ ಇರಲಿ. ಪೂಜ್ಯ ತಂದೆ ತಾಯಿಗಳ, ಅತ್ತೆ ಮಾವಂದಿರ, ಗುರು ಹಿರಿಯರ ಚರಣಗಳಲ್ಲಿ ಈ ಸೇವೆಯ ಅರ್ಪಣೆ ಮಾಡುತ್ತೇನೆ. ಶ್ರೀ ವರದ ವೆಂಕಟೇಶಾಯ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಃ. ನಮೋ ನಮಃ. ಪುನರ್ಮಿಲಾಮಃ.